Welcome to Mr. M Talks. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸಾಲ ಇಕ್ವಿಟಿ ಅನುಪಾತ. ಸಾಲ ಇಕ್ವಿಟಿ ದ ಅನುಪಾತವು ಷೇರು ಮಾರುಕಟ್ಟೆಯಲ್ಲಿ ಅದರ ಒಟ್ಟು ಸಾಲವನ್ನು ಅದರ ಷೇರುದಾರರ ಇಕ್ವಿಟಿಗೆ ಹೋಲಿಸುವ ಮೂಲಕ ಕಂಪನಿಯ ಹಣಕಾಸಿನ ಹತೋಟಿಯನ್ನು ನಿರ್ಣಯಿಸಲು ಬಳಸುವ ನಿರ್ಣಾಯಕ ಹಣಕಾಸಿನ ಮೆಟ್ರಿಕ್ ಆಗಿದೆ. ಈ ಅನುಪಾತವು ಕಂಪನಿಯು ತನ್ನ ಇಕ್ವಿಟಿಗೆ ಸಂಬಂಧಿಸಿದಂತೆ ಸಾಲದ ಹಣಕಾಸಿನ ಮೇಲೆ ಎಷ್ಟು ಮಟ್ಟಿಗೆ ಅವಲಂಬಿತವಾಗಿದೆ ಎಂಬುದರ ಕುರಿತು ಒಳನೋಟಗಳನ್ನು ಒದಗಿಸುತ್ತದೆ. ವ್ಯಾಖ್ಯಾನ ಮತ್ತು ಸೂತ್ರ. ಕಂಪನಿಯ ಒಟ್ಟು ಸಾಲವನ್ನು ಅದರ ಷೇರುದಾರರ ಇಕ್ವಿಟಿಯಿಂದ ಭಾಗಿಸುವ ಮೂಲಕ ಸಾಲ ಟು ಇಕ್ವಿಟಿ ಅನುಪಾತವನ್ನು ಲೆಕ್ಕಹಾಕಲಾಗುತ್ತದೆ. ಸಾಲ ಇಕ್ವಿಟಿ ಅನುಪಾತದ ಸೂತ್ರವನ್ನು ಈ ಕೆಳಗಿನಂತೆ ವ್ಯಕ್ತಪಡಿಸಲಾಗಿದೆ. ಸಾಲ ಇಕ್ವಿಟಿ ಅನುಪಾತ ಸಮ ಒಟ್ಟು ಸಾಲ, ಷೇರುದಾರರ ಇಕ್ವಿಟಿ. LE. ಒಟ್ಟು ಸಾಲವು ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಾಲದ ಬಾಧ್ಯತೆಗಳನ್ನು ಒಳಗೊಂಡಿದೆ. ಷೇರುದಾರರ ಇಕ್ವಿಟಿ ಅದರ ಹೊಣೆಗಾರಿಕೆಗಳನ್ನು ಕಡಿತಗೊಳಿಸಿದ ನಂತರ ಕಂಪನಿಯ ಆಸ್ತಿಗಳಲ್ಲಿ ಉಳಿದಿರುವ ಆಸಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಾಲದಿಂದ ಈಕ್ವಿಟಿ ಅನುಪಾತದ ಲೆಕ್ಕಾಚಾರದ ಅಂಶಗಳು. ಒಟ್ಟು ಸಾಲ. ಒಟ್ಟು ಸಾಲವು ಬ್ಯಾಂಕ್ ಸಾಲಗಳು, ಬಾಂಡ್ಗಳು ಮತ್ತು ಇತರ ಹಣಕಾಸಿನ ಹೊಣೆಗಾರಿಕೆಗಳನ್ನು ಒಳಗೊಂಡಂತೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಲ್ಲಾ ರೀತಿಯ ಸಾಲವನ್ನು ಒಳಗೊಳ್ಳುತ್ತದೆ. ಷೇರುದಾರರ ಇಕ್ವಿಟಿ. ಷೇರುದಾರರ ಇಕ್ವಿಟಿಯು ಅದರ ಹೊಣೆಗಾರಿಕೆಗಳನ್ನು ಕಡಿತಗೊಳಿಸಿದ ನಂತರ ಕಂಪನಿಯ ಆಸ್ತಿಗಳಲ್ಲಿ ಉಳಿದಿರುವ ಆಸಕ್ತಿಯಾಗಿದೆ. ಇದು ಸಾಮಾನ್ಯ ಸ್ಟಾಕ್, ಉಳಿಸಿಕೊಂಡಿರುವ ಗಳಿಕೆಗಳು ಮತ್ತು ಹೆಚ್ಚುವರಿ ಪಾವತಿಸಿದ ಬಂಡವಾಳವನ್ನು ಒಳಗೊಂಡಿರುತ್ತದೆ. ಉದಾಹರಣೆ ವಿವರಣೆ. ಒಂದು ಕಂಪನಿಯು ಒಟ್ಟು $30 ಮಿಲಿಯನ್ ಸಾಲವನ್ನು ಹೊಂದಿದೆ ಮತ್ತು ಷೇರುದಾರರ ಇಕ್ವಿಟಿ $50 ಮಿಲಿಯನ್ ಹೊಂದಿದೆ ಎಂದು ಭಾವಿಸೋಣ. ಸಾಲ ಇಕ್ವಿಟಿ ಅನುಪಾತದ ಲೆಕ್ಕಾಚಾರವು ಈ ಕೆಳಗಿನಂತಿರುತ್ತದೆ. ಸಾಲದಿಂದ ಈಕ್ವಿಟಿ ಅನುಪಾತ ಸಮ $3 ಕೋಟಿ, $5 ಕೋಟಿ ಸಮ 0. 6. ಈ ಉದಾಹರಣೆಯಲ್ಲಿ ಡೆಟ್ ಟು ಇಕ್ವಿಟಿ ಅನುಪಾತವು 0.6 ಆಗಿದೆ. ಕಂಪನಿಯು ಈಕ್ವಿಟಿಯಲ್ಲಿ ಪ್ರತಿ $1.00 ಗೆ $0. 60 ಸಾಲವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ಸಾಲ ಇಕ್ವಿಟಿ ಅನುಪಾತದ ಮಹತ್ವ. ಹಣಕಾಸಿನ ಹತೋಟಿ ಮೌಲ್ಯಮಾಪನ. ಸಾಲ ಇಕ್ವಿಟಿ ಅನುಪಾತವು ಕಂಪನಿಯ ಹಣಕಾಸಿನ ಹತೋಟಿ ಒಳನೋಟಗಳನ್ನು ಒದಗಿಸುತ್ತದೆ. ಈಕ್ವಿಟಿಗೆ ಸಂಬಂಧಿಸಿದಂತೆ ಸಾಲದ ಪ್ರಮಾಣವನ್ನು ಸೂಚಿಸುತ್ತದೆ. ಹೆಚ್ಚಿನ ಅನುಪಾತವು ಹೆಚ್ಚಿನ ಹಣಕಾಸಿನ ಹತೋಟಿ ಮತ್ತು ಸಾಲದ ಹಣಕಾಸಿನ ಮೇಲೆ ಹೆಚ್ಚಿದ ಅವಲಂಬನೆಯನ್ನು ಸೂಚಿಸುತ್ತದೆ. ಅಪಾಯದ ಮೌಲ್ಯಮಾಪನ. ಹೂಡಿಕೆದಾರರು ಮತ್ತು ವಿಶ್ಲೇಷಕರು ಕಂಪನಿಗೆ ಸಂಬಂಧಿಸಿದ ಹಣಕಾಸಿನ ಅಪಾಯವನ್ನು ನಿರ್ಣಯಿಸಲು ಸಾಲ ಟು ಇಕ್ವಿಟಿ ಅನುಪಾತವನ್ನು ಬಳಸುತ್ತಾರೆ. ಹೆಚ್ಚಿನ ಸಾಲದ ಮಟ್ಟಗಳು ಹಣಕಾಸಿನ ಅಪಾಯವನ್ನು ಹೆಚ್ಚಿಸಬಹುದು, ಏಕೆಂದರೆ ಕಂಪನಿಯು ಬಡ್ಡಿ ಮತ್ತು ಮೂಲ ಮರುಪಾವತಿಗಳನ್ನು ಪೂರೈಸಬೇಕು. ಉದ್ಯಮದ ಹೋಲಿಕೆ. ಉದ್ಯಮದ ಸರಾಸರಿಯೊಂದಿಗೆ ಕಂಪನಿಯ ಸಾಲದಿಂದ ಈಕ್ವಿಟಿ ಅನುಪಾತವನ್ನು ಹೋಲಿಸುವುದು ಹೂಡಿಕೆದಾರರು ಅದರ ಬಂಡವಾಳದ ರಚನೆಯನ್ನು ಅದರ ಗೆಳೆಯರ ಸಂದರ್ಭದಲ್ಲಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೂಡಿಕೆದಾರರ ವಿಶ್ವಾಸ. ಕಡಿಮೆ ಸಾಲ ಟು ಇಕ್ವಿಟಿ ಅನುಪಾತವನ್ನು ಹೂಡಿಕೆದಾರರು ಧನಾತ್ಮಕವಾಗಿ ವೀಕ್ಷಿಸಬಹುದು. ಇದು ಸಾಲದ ಮೇಲೆ ಕಡಿಮೆ ಅವಲಂಬನೆಯನ್ನು ಸೂಚಿಸುತ್ತದೆ ಮತ್ತು ಕಡಿಮೆ ಆರ್ಥಿಕ ಅಪಾಯವನ್ನು ಸೂಚಿಸುತ್ತದೆ. ಆದಾಗ್ಯೂ, ಕಾರ್ಯತಂತ್ರದ ಬೆಳವಣಿಗೆಗೆ ಮಧ್ಯಮ ಮಟ್ಟದ ಸಾಲವನ್ನು ಆರೋಗ್ಯಕರವೆಂದು ಪರಿಗಣಿಸಬಹುದು. ಪರಿಗಣನೆಗಳು ಮತ್ತು ಮಿತಿಗಳು. ಉದ್ಯಮದ ನಿಯಮಗಳು. ಅತ್ಯುತ್ತಮ ಸಾಲದ ಮಟ್ಟಗಳು ಉದ್ಯಮದಿಂದ ಬದಲಾಗುತ್ತವೆ ಮತ್ತು ಒಂದು ಉದ್ಯಮದಲ್ಲಿ ಸಾಮಾನ್ಯವೆಂದು ಪರಿಗಣಿಸಬಹುದಾದವು ಇನ್ನೊಂದರಲ್ಲಿ ಹೆಚ್ಚಿರಬಹುದು. ಸಾಲ ಇಕ್ವಿಟಿ ಅನುಪಾತವನ್ನು ಅರ್ಥೈಸುವಾಗ ಉದ್ಯಮದ ಮಾನದಂಡಗಳನ್ನು ಪರಿಗಣಿಸಬೇಕು. ವ್ಯಾಪಾರ ಜೀವನ ಚಕ್ರ. ತಮ್ಮ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಕಂಪನಿಗಳು ವಿವಿಧ ಸಾಲದ ಅವಶ್ಯಕತೆಗಳನ್ನು ಹೊಂದಿರಬಹುದು. ಕಿರಿಯ ಕಂಪನಿಗಳಿಗೆ ವಿಸ್ತರಣೆಗಾಗಿ ಹೆಚ್ಚಿನ ಸಾಲದ ಅಗತ್ಯವಿರಬಹುದು, ಆದರೆ ಪ್ರಬುದ್ಧ ಕಂಪನಿಗಳು ಕಡಿಮೆ ಸಾಲದ ಮಟ್ಟವನ್ನು ಗುರಿಯಾಗಿಸಬಹುದು. ಆಸಕ್ತಿ ವ್ಯಾಪ್ತಿ. ಡೆಟ್ ಟು ಇಕ್ವಿಟಿ ಅನುಪಾತವು ಹತೋಟಿಯ ಅವಲೋಕನವನ್ನು ಒದಗಿಸುತ್ತದೆ. ಬಡ್ಡಿಯ ಕವರೇಜ್ ಅನುಪಾತದಂತಹ ಮೆಟ್ರಿಕ್ಗಳಲ್ಲಿ ಪ್ರತಿಫಲಿಸುವ ಬಡ್ಡಿ ಪಾವತಿಗಳನ್ನು ಕವರ್ ಮಾಡುವ ಕಂಪನಿಯ ಸಾಮರ್ಥ್ಯವನ್ನು ಸಹ ಪರಿಗಣಿಸುವುದು ಅತ್ಯಗತ್ಯ. ತೀರ್ಮಾನ. ಸಾಲದಿಂದ ಈಕ್ವಿಟಿ ಅನುಪಾತವು ಹಣಕಾಸಿನ ವಿಶ್ಲೇಷಣೆಯಲ್ಲಿ ಒಂದು ಮೂಲಭೂತ ಮೆಟ್ರಿಕ್ ಆಗಿದೆ. ಇದು ಕಂಪನಿಯ ಬಂಡವಾಳ ರಚನೆ ಮತ್ತು ಹಣಕಾಸಿನ ಹತೋಟಿಗೆ ಮೌಲ್ಯಯುತ ಒಳನೋಟಗಳನ್ನು ಒದಗಿಸುತ್ತದೆ. ಹೂಡಿಕೆದಾರರು ಅಪಾಯವನ್ನು ನಿರ್ಣಯಿಸಲು ಈ ಅನುಪಾತವನ್ನು ಬಳಸುತ್ತಾರೆ, ಉದ್ಯಮಗಳೊಳಗಿನ ಕಂಪನಿಗಳನ್ನು ಹೋಲಿಸುತ್ತಾರೆ ಮತ್ತು ಕಂಪನಿಯ ಆರ್ಥಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದಾಗ್ಯೂ, ಕಂಪನಿಯ ಆರ್ಥಿಕ ಸ್ಥಿತಿ ಮತ್ತು ಅಪಾಯದ ಪ್ರೊಫೈಲ್ನ ಸಮಗ್ರ ತಿಳುವಳಿಕೆಗಾಗಿ ಇದನ್ನು ಇತರ ಹಣಕಾಸಿನ ಮೆಟ್ರಿಕ್ಗಳು ಮತ್ತು ಉದ್ಯಮ ಮಾನದಂಡಗಳ ಜೊತೆಯಲ್ಲಿ ಅರ್ಥೈಸಬೇಕು. ಡೆಕ್ಲರೇಷನ್. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.